ಇದು ಬಂದು ಲಾಸ್ಟ್ ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಕಾಲೇಜಲ್ಲಿ ಫೆಸ್ಟ್ ಇತ್ತು ಆ್ಯಂಡ್ ಹೆವಿ ಟೈರಿಂಗ್ ಡೇ ಆಗಿತ್ತು ನನಗೆ. ನನಗೆ ಜನರಲಿ ಯಾವತ್ತಾದ್ರೂ ಕೋಪ ಬಂದಾಗ ಇಲ್ಲಾಂದ್ರೆ ತುಂಬ ಸ್ಟ್ರೆಸ್ ಆದಾಗ ಇಲ್ಲ ಡಿಪ್ರೆಸ್ಡ್ ಆದಾಗ ನಾನು ಮಾಡೋದು ಜನರಲಿ ಏನು ಅಂತಂದರೆ ಚೆನ್ನಾಗಿರೋ ಐಟಮ್ಸ್ ಇಲ್ಲ ಕಷ್ಟವಾಗಿರೋ ಐಟಮ್ಸ್ನ ಕುಕ್ ಮಾಡ್ಕೋತೀನಿ. ಇಲ್ಲಾಂದರೆ ಕ್ಲೀನ್ ಮಾಡಿದರೆ ಮತ್ತೆ ಮನೇನ ಕ್ಲೀನ್ ಮಾಡ್ತೀನಿ. ಸೊ ಇದರಿಂದ ನಂಗೆ ತುಂಬಾ ರಿಲ್ಯಾಕ್ಸೇಷನ್ ಬರುತ್ತೆ. ಸೊ ಅದೇ ಥರ ಇವತ್ತೂ ಸಹ ತುಂಬಾ ಕೋಪ ಇತ್ತು. ಅದಕ್ಕಂತಾನೆ ಫ್ರೈಡ್ ರೈಸ್ನ ಮಾಡ್ಕೊಳ್ತಿದ್ದೆ ಆ್ಯಂಡ್ ಆಲ್ರೆಡಿ ರೆಸಿಪಿ ಶೇರ್ ಮಾಡೋದ್ರಿಂದ ಯಾವುದೇ ಥರದ್ದು ಮಾಡ್ತಿಲ್ಲ. ಆ್ಯಂಡ್ ಬಾಳೆಕಾಯಿ ಇತ್ತು. ಸೊ ಅದರಿಂದ ಬಾಳೆಕಾಯಿ ಫ್ರೈನ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಬಾಳೆಕಾಯಿನ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಸೊ ಇನ್ನು ಮಿಕ್ಸಿಂಗ್ಗೆ ಅಂತ ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅಷ್ಟು ಚಿರೋಟಿ ರವೆ ಮತ್ತು ಒಂದು 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಎಲ್ಲ ನೀಟಾಗಿ ಹರಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ಥರ ನೀರನ್ನ ಮಿಕ್ಸ್ ಮಾಡಲ್ಲ. ಸೊ ಆ್ಯಂಡ್ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಬಾಳೆಕಾಯಿ ಅದನ್ನು ನೀಟಾಗಿ ಈ ಪೌಡರಿಂದ ಕೋಟಿಂಗ್ನ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಸೇಮ್ ಪ್ರೊಸೀಜರ್ ಎಲ್ಲ ಪೀಸಸ್ಗೂ ಮಾಡಿ ಎತ್ತಿಟ್ಕೊಂಡೆ ಒಂದೇ ಸಲ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದು ಡೀಪ್ ಫ್ರೈ ಪ್ರೊಸೀಜರ್ ಅಲ್ಲ, ಶಾಲೋ ಫ್ರೈ. ಸೊ ಶಾಲೋ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನ ಸೇರಿಸ್ಕೊಂಡು ಸೊ ಒಂದಾದ್ಮೇಲೆ ಒಂದು ಬಾಳೆಕಾಯಿ ಪೀಸಸ್ನ ನೀಟಾಗಿ ಎಣ್ಣೆಯಲ್ಲಿ ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ಇದನ್ನ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರು ಅಷ್ಟೇ ನೀಟಾಗಿ ಬೆಂದೋಗ್ಬಿಡುತ್ತೆ. ಆ್ಯಂಡ್ ಮೇಲೇನೂ ಸಹ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೋತಿದ್ದೀನಿ ಸೊ ಬೇಗ ಕುಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಕುಕ್ ಮಾಡಬೇಕಾದ್ರೆ ಅರೋಮಾ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಂಡ್ ನಿಜವಾಗ್ಲೂ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಶ್. ಆ್ಯಂಡ್ ಫ್ರೈಡ್ ರೈಸ್ಗೂ ಇನ್ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿತ್ತು ಅಂತ ರೈಸ್ನ ಕಲಸಿ ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಾಗಿತ್ತು ನನ್ನ ಮಂಗಳವಾರದ ನೈಟ್ ಡಿನ್ನರ್ ರೆಸಿಪಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.